ಬೇರೆ ತಳಿ ಎರಡು ತಿಂಗಳು ಮೇಲಾಯ್ತು ಇದಕ್ಕೆ ಬೂದಿ ರೋಗ ಬಂದು. ಆ ಬೂದಿ ರೋಗ ಸ್ಪ್ರೇ ಮಾಡ್ತಾ ಇದ್ದೆ, ಆದರೆ ಬ್ಯಾರಿಕೇಡ್ ನೋಡಿ ಇಲ್ಲಿ ಇದಕ್ಕೆ ಯಾವುದೇ ಬೂದಿ ರೋಗ ಬಂದಿಲ್ಲ. ಇದು 3000 ಬೀಜ ಹಾಕಿದ್ದೆ. ಇದುವರೆಗೆ ಸುಮಾರು ಒಂದು 17 ಟನ್ ನಾನು ಅರೆಸ್ಟ್ ಮಾಡಿದ್ದೀನಿ. 3000 ಗಿಡದಲ್ಲಿ ಒಂದು ಸರಿಗೆ 1100 kg ವರೆಗೂ ಮಾಡಿದ್ದೀನಿ ನಾನು. ಸಸಿದವರು ನಾಗವಾರ ಗ್ರಾಮ, ಚನ್ನಪಟ್ಟಣ ತಾಲೂಕು, ರಾಮನಗರ ಜಿಲ್ಲೆ. ನಾವು ಸುಮಾರು 2 ವರ್ಷದಿಂದ ವ್ಯವಸಾಯ ಮಾಡ್ತಿದ್ವಿ. ನಾನು ಮೊದಲು ಬೇರೆ ಕಂಪ್ನಿ ತಳಿಗಳನ್ನು ಬೆಳೀತಾ ಇದ್ದೆ. ಅವು ಒಂದ್ಸಲ 4 ಕೊಯ್ಲು 5 ಕೊಯ್ಲು ಕುಯ್ದ ತಕ್ಷಣ ಗಿಡಗಳು ಹೋಗ್ಬಿಡೋದು, ಯಾವ್ದಾರು ರೋಗ ಬರೋದು, ಈ ಥರಾಗಿ ಸಖತ್ ಲಾಸ್ ಆಗಿದ್ದೆ. ಈ ಸರ್ ಫಸ್ಟ್ ಟೈಮ್ ನಾನು ಬ್ಯಾರಿಕೇಡ್, ಕ್ಲಾಸಿ ಕಂಪ್ನಿ ಬ್ಯಾರಿಕೇಡ್ F1 ತಳಿ ಹಾಕಿದ್ದೆ. 3000 ಬೀಜ ಹಾಕಿದ್ದೆ ನನ್ನ ಅರ್ಧ ಎಕರೆ ಪ್ಲಾಂಟಲ್ಲಿ. ಇದು ಸುಮಾರು 80 ದಿನ ಆಗಿದೆ. 80 ದಿನದಲ್ಲಿ ನನಗೆ ಸುಮಾರು 45 ದಿನಕ್ಕೆ ಫಸ್ಟ್ ಹಾರ್ವೆಸ್ಟ್ ಬಂದಿತ್ತು. 17 ಟನ್ವರೆಗೂ ನಾನು ಕಾಯಿ ಕುಯ್ದಿದ್ದೀನಿ. ಇನ್ನೂ ನನಗೆ 3 ರಿಂದ 4 ಟನ್, ನಾನು ಸುಮಾರು 22 ಕಟಾವು ಮಾಡಿದ್ದೀನಿ. ಒಂದು ಕಟಾವು ನನಗೆ ಮಿನಿಮಮ್ 800 ರಿಂದ 850 kg ಸಿಗ್ತಾ ಇತ್ತು. ನಾನು ಹೈಯೆಸ್ಟು 1100 kg ವರೆಗೂ ಕೂದಿದ್ದೀನಿ. ಇದರಲ್ಲಿ ಕಟಿಂಗ್ ಮಾಡಿದ್ದೀನಿ ಫಸ್ಟ್ ಒಂದು ಹಾರ್ವೆಸ್ಟಲ್ಲಿ. ಒಟ್ಟು 17 ಟನ್ ಆಗಿದೆ. ಇದುವರೆಗೂ 17 ಚಿಲ್ಲರೆ ಆಗಿದೆ. ಇನ್ನೊಂದು 3 ರಿಂದ 4 ಟನ್ವರೆಗೂ ನಾನು ಕಾಯಿ ಕುಯ್ಯೋ ಕ್ಷಮತೆ ಇದೆ ಈ ಗಿಡದಲ್ಲಿ. ಇದರಲ್ಲಿ ಬೂದಿ ರೋಗ ಅನ್ನೋದು 0 ಇದೈತೆ. ಇದಕ್ಕೆ ಬೂದಿ ರೋಗದ ಕಂಟ್ರೋಲ್ ಜಾಸ್ತಿ ಇದೆ, ಮತ್ತು ಬೇರೆ ಯಾವುದೇ ರೋಗ ಇದುವರೆಗೂ ಯಾವುದೇ ರೋಗ ಬಂದಿಲ್ಲ. ಇದ್ರ ಪಕ್ಕದಲ್ಲಿ ಒಂದು ಟೆಸ್ಟ್ ಮಾಡೋಕ್ಕೆ ಅಂತ 1-2 ಲೈನು ನಾರ್ಮಲ್ ತಳಿ ಹಾಕಿದೆ. ಅದಕ್ಕೆ 1.5 ತಿಂಗಳಾಯಿತು ಅವ್ರು ಬೂದಿ ರೋಗ ಬಂದೈತೆ. ಅದ್ರ ಪಕ್ಕದಲ್ಲೇ ಇದೆ ಬ್ಯಾರಿಕೇಟು, ಇದಕ್ಕೆ ಯಾವುದೇ ರೋಗ ಬಂದಿಲ್ಲ. ಇದು ಮಿನಿಮಮ್ ಮೇಂಟೆನೆನ್ಸಲ್ಲಿ ಒಳ್ಳೆ ರಿಸಲ್ಟ್ ನನಗೆ ಕೊಟ್ಟಿದೆ. ನಾನು ಮುಂದೆ ಯಾವುದೇ ರೈತರಿಗೆ ಹೇಳಿದ್ರೆ ಬ್ಯಾರಿಕೇಡ್ F1 ಕ್ಲಾಸಿ ಕಂಪ್ನಿದು ಈ ತಳಿನ ಯೂಸ್ ಮಾಡಿ 23ನೇ ಕಟಾವ್ನಲ್ಲೂ ನನಗೆ ಈ ಥರ ಕಾಯಿ ಸಿಗ್ತಾ ಐತೆ ಇವತ್ತು. ಇದು ನಾನು ಮಾಡಿರೋದು ನೋಡಿ ನಿಮಗೂ ಕಾಣಿಸ್ತಾ ಇರ್ಬೋದು. ಮಿನಿಮಮ್ ಮೇಂಟೆನೆನ್ಸ್ ಇದು. ಮಿನಿಮಮ್ ಮೇಂಟೆನೆನ್ಸಲ್ಲಿ ನನಗೆ 17 ಟನ್ವರೆಗೂ ಕುಯ್ದಿದ್ದೀನಿ. ನನಗೆ ಇನ್ನೂ 3 ರಿಂದ 4 ಟನ್ ಕಾಯಿ ಬರ್ತದೆ, ಅಂದರೆ ಅಪ್ರಾಕ್ಸಿಮೇಟ್ಲಿ 20 ಟನ್ ಅಂತ ಹೇಳಿ. ಇನ್ನೂ ಒಳ್ಳೆ ಮೇಂಟೆನೆನ್ಸ್ ಮಾಡಿದ್ರೆ ನನ್ನ ಪ್ರಕಾರ 30 ಟನ್ವರೆಗೂ ಹೋಗ್ಬಹುದು ಅನ್ನೋ ನಂಬಿಕೆ ಇದೆ. ಅರ್ಧ ಎಕರೆನಲ್ಲಿ 25 ರಿಂದ 30 ಟನ್ವರೆಗೂ ಒಳ್ಳೆ ಮೇಂಟೆನೆನ್ಸ್ ಅಲ್ಲಿ ನಾವು ಬೆಳಿಬಹುದು ಅನ್ನೋ ಅಭಿಪ್ರಾಯ ಇದೆ. ನೆಕ್ಸ್ಟ್ ಇದನ್ನೇ ಹಾಕ್ತೀನಿ ಮತ್ತೆ ಇನ್ನೊಂದು ಬಿಟ್ಟ ಮೇಲೆ. ನಮ್ಮ ಮಾರ್ಕೆಟು ಗೋವಿಂದಣ್ಣ ಅಂತ 70ನೇ ನಂಬರ್ ಬಂಡಿ ಮೈಸೂರಲ್ಲಿ, ಅಲ್ಲಿ ಹಾಕ್ತೀವಿ ನಾವು. ಅವರು ಒಳ್ಳೆ ಅಭಿಪ್ರಾಯ ಹೇಳಿದ್ದಾರೆ ನನಗೆ. ಇದುವರೆಗೆ ನನಗೆ ಯಾವುದೇ ಒಂದು ಕಾಯಿ ರಿಜೆಕ್ಟ್ ಮಾಡಿಲ್ಲ ಯಾವತ್ತು. ನಮಗೆ 30 kg ಚೀಲ ಪ್ಯಾಕ್ ಮಾಡ್ಕೊಂಡು ಹೋಗ್ತೀವಿ. ಒಂದು ಗ್ರಾಮು ಕಳೆಯಲ್ಲ. 30 kgಗೆ ನಮ್ಗೆ ರೇಟ್ ಕೊಡ್ತಾರೆ ಅವರು. ನಾವು ಯಾವುದೇ ಬಾಕ್ಸ್ ಗೀಕ್ಸ್ ಏನಿಲ್ಲ, 30 kg ಚೀಲ ಒಂದು ಪ್ಯಾಕ್ ಮಾಡ್ಕೊಂಡು ಹೋಗ್ತೀವಿ. ಹೋಗಿ ಇಳಿಸ್ಬಿಟ್ಟು ಬಂದರೆ ಅವರೇ ಅಮೌಂಟ್ ಹಾಕ್ಕೊಡ್ತಾರೆ ಅಕೌಂಟ್ಗೆ. ನಾವು ಹೋಗೋ ಅವಶ್ಯಕತೆನೂ ಇಲ್ಲ ಅಲ್ಲಿ. ನಾನು ಕೇಳ್ಕೊಳ್ಳೋದಂದ್ರೆ, ನಾನು ಬ್ಯಾರಿಕೇಡ್ ಹಾಕಿದ್ದೀನಿ, ಒಳ್ಳೆ ಇಳುವರಿ ಮತ್ತು ನನಗೆ ಒಳ್ಳೆ ಅನುಭವ ಕೊಟ್ಟಿದೆ. ಆದ್ದರಿಂದ ಎಲ್ಲ ರೈತರಿಗೂ ಧೈರ್ಯವಾಗಿ ನಾನು ಹೇಳೋದಂದರೆ ಬ್ಯಾರಿಕೇಡ್ ಹಾಕಿ ನೀವು ಇಳುವರಿ ತೆಗೀರಿ. ನಿಮಗೂ ದೇವರು ಒಳ್ಳೇದು ಮಾಡಲಿ. ನಮಸ್ಕಾರಗಳು.